ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಹೆವಿ, ತುಂಬ ಗ್ರ್ಯಾಂಡ್ ಅಂತ ಹೇಳಲ್ಲ, ಸಿಂಪಲಾಗಿ ತುಂಬ ಡೀಸೆಂಟ್, ಎಲಿಗೆಂಟ್, ನಾರ್ಮಲ್ ಆರ್ಚ್ ಡಿಸೈನು. ಬಟ್ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದು ಸಿಲ್ವರ್ ಕಾಂಬಿನೇಷನಲ್ಲಿದೆ, ಬ್ಲೂ ಆ್ಯಂಡ್ ರಾಯಲ್ ಬ್ಲೂದು, ಸ್ಕೈ ಬ್ಲೂ ಮತ್ತು ರಾಯಲ್ ಬ್ಲೂ 10 ನಂಬರ್ ನೀಡಲ್ ಆ್ಯಸ್ ಯೂಶಲ್ 6 ಎಳೆ ದಾರ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಹಾಕೋಣ. ತುಂಬ ಈಸಿಯಾಗಿ 2 ಸ್ಟೆಪ್ಪಲ್ಲಿ ಹಾಕ್ಕೊಳ್ಳೋಣ. ಬರೀ ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಬಂದರೆ ಸಾಕಿದಕ್ಕೆ. ಬಿಗಿನರ್ಸ್ ಕೂಡ ಹಾಕ್ಕೋಬೋದು, ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಫಸ್ಟು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ 3 ಸ್ಟೆಪ್ಸ್ ಕೂಡ ಹಾಕ್ಬೋದು. ಮುಂಚೆ ಎಲ್ಲ ಡಬಲ್ ಆರ್ಚ್ 3 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ವಿ, ಇವಾಗ 2 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಫಸ್ಟ್ 2 ಸ್ಟೆಪ್ನ ನಾನು 1 ಸ್ಟೆಪ್ನ ಮಾಡಿದ್ದೀನಿ, ಲಾಸ್ಟ್ ಸ್ಟೆಪ್ನ 1 ಸ್ಟೆಪ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಇವಾಗ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ನ ಮಾಡ್ತಾಯಿದ್ದೀನಿ. 5 ಚೈನ್ಸ್ನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೂ 1 ಸಿಂಗಲ್ ಕ್ರೋಶೆ. ಸೊ ಬೇಕಂದರೆ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡಿ ಚೈನ್ಸ್ನ ನಾವು ಕಡಿಮೆ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಇಲ್ಲಿ 5 ಚೈನ್ ಹಾಕಬೇಕು, ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಅದು. ಸೊ 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡಿ 4 ಚೈನ್ ಹಾಕ್ಕೋಬೋದು. ಇಲ್ಲ ಅಂದರೆ ಈ ಥರ 5 ಚೈನ್ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 5 ಚೈನ್ಗಳನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ 5 ಚೈನ್ಸ್ ಹಾಕಿಬಿಟ್ಟು 2 ಸತಿ ಸಿಂಗಲ್ ಕ್ರೋಶೆ, 5 ಚೈನ್ಸ್ ಹಾಕಿ 1 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಕುಚ್ಚು ಆ ಸೈಡ್ ಈ ಸೈಡ್ ಮಾತ್ರ 2 ಸತಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, ಜಸ್ಟ್ ಗ್ಯಾಪ್ಗೋಸ್ಕರ ಫ್ರೆಂಡ್ಸ್ ಅಷ್ಟೇ. ಅಲ್ಲಿಂದ ನಾನು ಮತ್ತೆ 6 ಚೈನ್ಸ್ನ ಹಾಕ್ಕೊಳ್ಳೋಣ. ಇಲ್ಲಿ 2 ಸತಿ 5 ಆದಮೇಲೆ 6 ಹಾಕ್ಕೋತಾ ಇದ್ದೀನಿ. 6 ಚೈನ್ಸ್ನ ಹಾಕ್ಕೊಂಡು ಸ್ವಲ್ಪ ಯು ಶೇಪ್, ಅಂದರೆ ಡೀಪ್ ಯು ಬರಬೇಕು ನೋಡಿ. ನಾರ್ಮಲಾಗಿ ಅಷ್ಟು ತೊಗೋತೀವಲ್ಲ, ಇನ್ನೂ ಒಂಚೂರು ಒಳಗಡೆಗೆ ಲಾಕ್ ಮಾಡ್ತೀನಿ. ಡೀಪ್ ಯು ಟೈಪ್ ಬಂದು ನಾವು ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಯು ಶೇಪ್ ಜಾಸ್ತಿ ಬರಲಿ. ಸ್ವಲ್ಪ ದಾರ ಹೆಚ್ಚು ಕಮ್ಮಿ ಆದರೆ ಫ್ರೆಂಡ್ಸ್ ಒಂಚೂರು ಬಿಚ್ಚಿಬಿಟ್ಟು ಮತ್ತೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 6 ಚೈನ್ಸ್ ಹಾಕಿದ್ದೀನಲ್ಲ, ಡೀಪ್ ಯುಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 4 ಚೈನ್ ಅಷ್ಟು ಗ್ಯಾಪಲ್ಲಿ 6 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ, ನಾನು ಸಿಂಗಲ್ ಸ್ಟೆಪ್ಪಲ್ಲೇ ನಾನು ಹಾಕಿದ್ದೀನಿ. 2 ಸ್ಟೆಪ್ನ ಒಂದೇ ಸ್ಟೆಪ್ ಮಾಡಿದ್ದೀನಿ ಅಂತ ಅಂದೆ ಅಲ್ವಾ. ಸೊ ಅದಕ್ಕೋಸ್ಕರ ಮತ್ತೆ ಅಗೇನ್ 6 ಚೈನ್ನ ಹಾಕೋತಾ ಇದ್ದೀನಿ. ನಾವು ಬ್ಯಾಕಿಂದ ಮತ್ತೆ ಸ್ವಲ್ಪ ಬರಬೇಕು, ಅದಕ್ಕೋಸ್ಕರ 6 ಚೈನೇ ಹಾಕಿ ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ, 6 ಚೈನ್ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ನೋಡಿ. ಬ್ಯಾಕ್ ಸೈಡಿಗೆ ಅಷ್ಟು ಬಟ್ಟೆ ಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವ, ಅಲ್ಲಿಗೆ ನಾನು ಮತ್ತೆ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇದು 1 ಎಕ್ಸ್ಟ್ರಾ ಆಗುತ್ತೆ ನಮಗೆ. 2 ಸ್ಟೆಪ್ ಇಂದ 1 ಸ್ಟೆಪ್ ಫುಲ್ ಸ್ಕಿಪ್ ಮಾಡ್ಕೊಂಡು ನಾವು ಈ ಥರ ಮಾಡ್ಕೋಬೋದು. ಅಲ್ಲಿಂದ ಫ್ರೆಂಡ್ಸ್ ನಾನು 4 ಚೈನ್ನ ಹಾಕ್ಕೊಳ್ತೀನಿ. ಇಲ್ಲಿ 6 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. ನೀವು ಫ್ರಂಟಿಂದಲೂ ಕೂಡ 4 ಚೈನೇ ಹಾಕಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ 5 ಚೈನ್ ಹಾಕಿದ್ದೀನಲ್ವ, ಸೊ 4 ಚೈನ್ ಹಾಕ್ಕೊಂಡು 5 ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾವು 4 ಚೈನ್ನೇ ಫ್ರಂಟಿಂದ ಹಾಕಿದ್ರು ಚೆನ್ನಾಗಿರ್ತಾಯಿತ್ತು, ಯಾಕಂದರೆ ಇಲ್ಲಿ ಸ್ವಲ್ಪ ಲೂಸ್ ಬರುತ್ತೆ. ಆಮೇಲೆ ಸೆಕೆಂಡ್ ಸ್ಟೆಪ್ ಹಾಕಿದ್ಮೇಲೆ ಕರೆಕ್ಟ್ ಆಗುತ್ತೆ. ಬಟ್ ನೋಡೋಕೆ ನಿಮಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಲೂಸ್ ಅನಿಸುತ್ತೆ, ಸೆಕೆಂಡ್ ಸ್ಟೆಪ್ ಹಾಕಿದ್ರೆ ಫಿಟ್ ಆಗುತ್ತೆ. ಡೈರೆಕ್ಟಾಗಿ ತಿರುಗಿಸ್ಕೊಂಡು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಂಡಿದ್ದೀನಿ. 2 ಸತಿ ದಾರ ಸುತ್ಕೊಂಡು 2 ಸತಿ 6 ಚೈನ್ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ಲ ಹಾಕಿ ದಾರ ಅಂತಂದು 4 ದಾರ ಇರುತ್ತೆ. ಇವಾಗ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗಿಂದ 5 ಚೈನ್ ಹಾಕಿದೆ, ಬ್ಯಾಕಿಂದ 4 ಚೈನ್ ಹಾಕಿದ್ರೆ ಟರ್ನ್ ಮಾಡಿಕೊಂಡು ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಂಡು ಈ ರೀತಿ 2 ಆರ್ಚ್ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1, 2 ದಾರ 1 ಸತಿ, 2 ದಾರ 1 ಸತಿ, ಈ ರೀತಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಈ 6 ಚೈನ್ ಗ್ಯಾಪ್ ಏನಿದೆ ಫ್ರೆಂಡ್ಸ್ ಯು ಶೇಪಲ್ಲಿ, ಅದಕ್ಕೆ ಫುಲ್ ಫಿಲ್ ಆಗೋಷ್ಟು ನಾನು ಇದಕ್ಕೆ ಟ್ರಿಪಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ನಮಗೆ 16 ಕಂಬಗಳು ಬರಬೇಕು. ನಾವು ಸ್ಟಾರ್ಟಿಂಗ್ 5 ಚೈನ್ ಹಾಕಿದ್ದೀವಲ್ಲ, ಅದು ಬೇಸ್ ಲೈನು. ಬ್ಯಾಕ್ ಸೈಡಿಂದ 4 ಚೈನ್ ಹಾಕಿದ್ವಿ ಅಲ್ಲ ಫ್ರೆಂಡ್ಸ್, ಅದು ಕೂಡ 1 ಕಂಬ ಥರ ಕನ್ಸಿಡರ್ ಮಾಡಿ ನಾವು ಎಕ್ಸ್ಟ್ರಾ 15 ಟ್ರಿಪಲ್ ಕ್ರೋಶೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಒಟ್ಟಿನಲ್ಲಿ 16 ಕಂಬಗಳನ್ನ ಇದೇ ರೀತಿ ಮಾಡ್ಕೋಬೇಕು. ಸೊ ಅದನ್ನು ಸೇರಿಸಿ ಬ್ಯಾಕ್ ಸೈಡ್ 4 ಚೈನು ಸೇರಿಸಿ 14 ಕಂಬ ಮಾಡಿದ್ದೀನಿ. ಫುಲ್ ಅದನ್ನು ಸೇರಿಸಿ 16 ಆಗಿದೆ. ಲಾಸ್ಟಲ್ಲಿ 1 ಟ್ರಿಪಲ್ ಕ್ರೋಶೆ ಎಕ್ಸ್ಟ್ರಾ
ಅಂದರೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಬಟ್ಟೆಗೆ, ಅಲ್ಲಿಗೆ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಅಲ್ಲಿ ಆ ಸಿಂಗಲ್ ಕ್ರೋಶೆಗೆ ಟ್ರಿಪಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಆ ಬಟ್ಟೆಗೆ ಹಾಕಿರೋ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಗ್ಯಾಪ್ ಬಿಟ್ಟಿದೆ ಅಂದೆ ಅಲ್ವಾ ಫ್ರೆಂಡ್ಸ್, ನಾನು 5 ಚೈನ್ ಹಾಕಿದ್ದೀನಿ. ಸೊ ಬೇಕಂದರೆ 4 ಚೈನ್ ಹಾಕೋಬೋದು ಅಂತ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ನೋಡಿ ಸ್ವಲ್ಪ ಗ್ಯಾಪ್, ಅಂದರೆ 4 ಚೈನ್ ಅದರೊಳಗಡೆ ಲಾಕ್ ಮಾಡಿದ್ವಲ್ಲ, ಈ ಕಡೆ ಬಂದಿದೆ. ಸೆಕೆಂಡ್ ಸ್ಟೆಪ್ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 ಚೈನ್ ಎಕ್ಸ್ಟ್ರಾ ಹಾಕಿದ್ದೀನಿ. ಅಲ್ಲಿ ನೀವು 4 ಚೈನ್ ಹಾಕ್ಕೊಂಡ್ರೆ ಕರೆಕ್ಟ್ ಆಗ್ತಾಯಿತ್ತು. ಅಲ್ಲಿ 4 ಚೈನ್ ಹಾಕಿ ಇನ್ನು ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೋಬೋದಿತ್ತು, ಇಲ್ಲ ಹಾಗೆ ಕೂಡ ನಡೆಯುತ್ತೆ. ನೋಡಿ ಫ್ರೆಂಡ್ಸ್, 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ ಮಾಡ್ತಾಯಿದ್ದೀನಿ. ನಾನು ಹೇಳಿದೆ ಅಲ್ಲ, ಕುಚ್ಚು ಕಟ್ಟೋ ಪ್ಲೇಸ್ಗೆ 5 ಚೈನ್ ಆ ಸೈಡ್ ಈ ಸೈಡ್ ಮಾತ್ರ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಆರ್ಚ್ ಈ ಥರ ಬರುತ್ತೆ ನೋಡಿ. ಸ್ಟಾರ್ಟಿಂಗಲ್ಲಿ ಒಂಚೂರು ಗ್ಯಾಪ್ ಅನ್ಸುತ್ತೆ ನಿಮಗೆ, ಅದು 5 ಚೈನಿಗೆ ಲಾಕ್ ಮಾಡಿದ್ದೀನಲ್ಲ, ಒಂದು ಸ್ವಲ್ಪ ಜರುಗುತ್ತದು. ಸೆಕೆಂಡ್ ಸ್ಟೆಪ್ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೂ ನನಗೆ ಇನ್ನೂ ಫಿನಿಶಿಂಗ್ ಬೇಕಂದರೆ ಅಲ್ಲಿ 4 ಚೈನ್ ಹಾಕ್ಕೊಂಡು ನೀವು ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಬಿಡಿ, ಇನ್ನೂ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಷ್ಟ ಆಯ್ತಲ್ಲ, 5 ಚೈನ್ 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಇನ್ನೂ 1 ಟೈಮ್ ಮಾಡ್ತಾಯಿದ್ದೀನಿ. 1 ಟೈಮ್ ಮಾಡಿದ್ದೆ, ಇನ್ನೂ 1 ಟೈಮ್ ಮಾಡ್ತಾಯಿದ್ದೀನಿ. 2 ಸತಿ ಆದಮೇಲೆ ಇಲ್ಲಿ ಕೂಡ ನಾನು 5 ಚೈನ್ ಹಾಕೋತಾಯಿದ್ದೀನಿ. ಈ 5 ಚೈನೇ ಹೇಳಿದ್ದು ಫ್ರೆಂಡ್ಸ್, ಇಲ್ಲಿ 4 ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಆವಾಗ ನಾವು ಬ್ಯಾಕ್ ಸೈಡಿಂದ ಹಾಕಿದಾಗ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೋದು. 5 ಚೈನ್ ಒಳಗಡೆ ಬದಲು ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೋದು. ಇಲ್ಲಿ 5 ಚೈನ್ 2 ಸತಿ ಆಗಿದ ತಕ್ಷಣ ನಾನು 6 ಚೈನ್ ಹಾಕೋತೀನಿ. 2 ಸತಿ ಸಾಕು 5 ಚೈನು. 2 ಟೈಮ್ಸ್ 5 ಚೈನ್ ಆಗಿದ ತಕ್ಷಣ 6 ಚೈನ್ ಮಾಡಿಬಿಟ್ಟು ಸ್ವಲ್ಪ 4 ಚೈನ್ ಅಷ್ಟು ಪ್ಲೇಸಿಗೆ ನಾನು ಲಾಕ್ ಮಾಡ್ತೀನಿ. 4 ಚೈನ್ ಅಷ್ಟು ಪ್ಲೇಸ್ಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಅಗೇನ್ 6 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ಗೆ ಸ್ವಲ್ಪ ಟರ್ನ್ ಮಾಡ್ಕೊಂಡು, ಡಿಸೈನ್ ಎಷ್ಟು ಹಾಕಿರ್ತೀವೋ ಅಷ್ಟು ಟರ್ನ್ ಮಾಡ್ಕೋತೀನಿ. ಅಲ್ಲೇ ಇರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡು ನೋಡಿ ಇಲ್ಲಿ 4 ಚೈನ್ ಹಾಕೋತೀನಿ. ಸೊ ಫ್ರಂಟ್ ಸೈಡಿಂದ 4 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ಟಾರ್ಟಿಂಗಿಂದ ಅಲ್ಲಿರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿ, ಇಲ್ಲಾಂದರೆ 5 ಚೈನ್ ಹಾಕಿದ್ರೆ ನಾನಿಲ್ಲಿ 5 ಚೈನ್ ಒಳಗೆ ಲಾಕ್ ಮಾಡಬೇಕು. ಸ್ವಲ್ಪ ಜರುಗ್ದಂಗೆ ಅನಿಸುತ್ತೆ ಅಷ್ಟೇ, ನಿಮಗೆ ಏನೂ ಡಿಫ್ರೆನ್ಸ್ ಆಗೋಲ್ಲ. ಸೆಕೆಂಡ್ ಸ್ಟೆಪ್ ಆಗೋವರೆಗೂ ಅದು ನಿಮಗೆ ಫಿಟ್ ಅನಿಸಲ್ಲ. ಅದಾಗಿದ ತಕ್ಷಣ ಕರೆಕ್ಟಾಗಿ ಕೂತ್ಕೊಳ್ತೆ. ಬೇಕಂದರೆ ಫಿನಿಶಿಂಗ್ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಸೊ ಅಲ್ಲಿಂದ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಳ್ತೀನಿ. 6 ಚೈನ್ ಒಳಗಡೆ ಹೋಗಿ ದಾರನ ತಂದು 2 ದಾರ 1, 2 ದಾರ 1, 2 ದಾರ 1 ಈ ರೀತಿ ಕಂಪ್ಲೀಟಾಗಿ ನಾನು 16 ಕಂಬ, ನಾವು ಬ್ಯಾಕ್ ಸೈಡಿಂದ 4 ಚೈನ್ ಹಾಕಿರೋದು ಕೌಂಟ್ ಮಾಡಿ 16 ಕಂಬ ಹಾಕ್ತೀನಿ. ಮತ್ತು ಸಾರಿ ಕೂಡ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಅಲ್ಲೂ ಒಂದು ಎಕ್ಸ್ಟ್ರಾ ಕಂಬ ಹಾಕಿ 1 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ಸೊ ನಾವು ನೆಕ್ಸ್ಟ್ ಸ್ಟೆಪ್ ಕಲರ್ ಚೇಂಜ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ 2 ಸ್ಟೆಪ್ಪೆಲ್ಲ ಒಂದೇ ಸ್ಟೆಪ್ಪನ್ನ ಕನ್ವರ್ಟ್ ಮಾಡಿಬಿಟ್ಟು ಮಾಡಿರೋದು. ಈಗ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಅಲ್ಲಿಂದ ನಾನು ಇವಾಗ 4 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 4 ಚೈನ್ ಆದರೂ ಮಾಡ್ಬೋದು, 4 ಸಿಂಗಲ್ ಕ್ರೋಶೆ ಆದರೂ ಮಾಡ್ಬೋದು. ಈ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. 4 ಸಿಂಗಲ್ ಕ್ರೋಶೆ ಆದರೂ ಮಾಡ್ಬೋದು, 4 ಚೈನ್ ಆದರೂ ಮಾಡ್ಕೋಬೋದು. ಒಂದು ಲಾಕ್ ಮಾಡ್ಕೊಂಡಿದ್ದೀನಿ 5 ಚೈನ್ ಒಳಗಡೆ. ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಸೊ ನಾವಿಲ್ಲಿ ಏನು 5 ಚೈನ್ಗೆ ಇಂದ ಕಂಬ ಸ್ಟಾರ್ಟ್ ಮಾಡಿದ್ವಿ, ಆ ಕಂಬದ ಫಸ್ಟ್ ಕಂಬದ ಮಧ್ಯ 5 ಚೈನು ಫಸ್ಟ್ ಕಂಬದ ಮಧ್ಯ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಡು ಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆ ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ ಫ್ರೆಂಡ್ಸ್. ದಾರನ ಸುತ್ಕೊಂಡು ನೆಕ್ಸ್ಟ್ ಅದು ಬ್ಯಾಕ್ ಸೈಡಿಂದ 4 ಚೈನ್ ಹಾಕಿರೋದಿದೆ, ಅದು ಮತ್ತೆ ನೆಕ್ಸ್ಟ್ ಕಂಬದ ಮಧ್ಯೆ ಇರೋ ಗ್ಯಾಪಲ್ಲಿ ನೀಡಲ್ನ ಹಾಕ್ತಾಯಿದ್ದೀನಿ. ಮಧ್ಯೆ ಇರೋ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರ 1 ಸರ್ತಿ, ಮತ್ತು 2 ದಾರ 1 ಸರ್ತಿ. ಇಲ್ಲಿ ಬೇಕಂದರೆ ಟ್ರಿಪಲ್ ಕ್ರೋಶೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಾನು ಇಲ್ಲಿ ಬರೀ ಡಬಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕಂಬದ ಪಕ್ಕ ಇರೋ ಗ್ಯಾಪಲ್ಲಿ ನೋಡಿ, ನೆಕ್ಸ್ಟ್ 2 ಕಂಬಗಳ ಮಧ್ಯೆ ಇರೋ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ 1, 2 ದಾರ 1 ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ತುಂಬ ಈಸಿ ಇದೆ ಅಂತ ಹೇಳಿದೆ ಅಲ್ಲ, ಡಿಸೈನು ತುಂಬ ಬೇಗ ಕೂಡ ಆಗುತ್ತೆ, ತುಂಬ ಈಸಿಯಾಗಿದೆ. ಸೊ ಆ್ಯಕ್ಚುಲಿ ಬ್ರೈಡಲ್ ಸ್ಯಾರಿನ ಫ್ರೆಂಡ್ಸ್ ಅದು.
ರಿಸೆಪ್ಷನ್ ಸ್ಯಾರಿಗೆ ಅವರು ಇಷ್ಟು ಸಿಂಪಲ್ಲಾಗಿ ಡಿಸೈನ್ನ ಕೇಳಿದ್ದಾರೆ. ಸೊ ತುಂಬ ಸಿಂಪಲ್ಲಾಗಿ, ತುಂಬ ಬೀಡ್ಸ್ ಯೂಸ್ ಮಾಡಿಲ್ಲ, ತುಂಬ ವರ್ಕ್ ಇಲ್ಲ. ಸೊ ನಾರ್ಮಲ್ ಡಬಲ್ ಆರ್ಚು, ಬಟ್ ತುಂಬ ಡೀಸೆಂಟಾಗಿ ನೀಟಾಗಿ ಬಂದಿರುತ್ತೆ ಡಿಸೈನು. ನಾನಿಲ್ಲಿ 9 ಕಂಬ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟು 9 ಕಂಬನ ಹಾಕ್ಕೋತೀನಿ. ಒಂದೊಂದು ಕಂಬದ ಆದ ತಕ್ಷಣ ಇರೋ ಗ್ಯಾಪಿಗೆ ಒಂದು ಕಂಬನ ಹಾಕೋತೀನಿ. ಒಂದು ಟ್ರಿಪಲ್ ಕ್ರೋಶೆ, 2 ಟ್ರಿಪಲ್ ಕ್ರೋಶೆ ಮಧ್ಯೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಟ್ಟು ಕೌಂಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ 16 ಅಂತ ಹೇಳಿದೆ ಅಲ್ವಾ, ಅದನ್ನು ಬಿಟ್ಟು ನಾನಿಲ್ಲಿ ಫಸ್ಟ್ 9 ಹಾಕ್ಕೊಳ್ತೀನಿ. 9 ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಇವಾಗ 9 ಆಯ್ತಲ್ವಾ. 9 ಆದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಸಿಲ್ವರ್ ಶೇಡ್ ಇದ್ದರೆ ಸಿಲ್ವರ್ ಬೀಡ್ ಆದರೂ ನಡೆಯುತ್ತೆ, ಇಲ್ಲ ಪರ್ಲ್ ಆದರೂ ನಡೆಯುತ್ತೆ. ಈ ರೀತಿ ಹಾಕಿ ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು ನೋಡಿ, ಪರ್ಲ್ ಆ್ಯಡ್ ಮಾಡಿದಾಗ ಅಲ್ಲಿ ಎಲ್ಲಿ ಕಂಬ ಮಾಡಿರ್ತೀವೋ ಅದೇ ಕಂಬಕ್ಕೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 2 ದಾರ 1 ಬೀಡ್ ಆ್ಯಡ್ ಮಾಡಿದಾಗ ಮಾತ್ರ ಫ್ರೆಂಡ್ಸ್ ಒಂದೇ ಒಂದು ಗ್ಯಾಪಿಗೆ 2 ಕಂಬನ ಹಾಕ್ಕೊಳ್ಳೋಣ ನಾವು. ಮಿಕ್ಕಿದ ಕಡೆ ಎಲ್ಲ ಪ್ರತಿ ಕಂಬದ ಗ್ಯಾಪಲ್ಲೂ ಒಂದೊಂದು ಕಂಬನೇ ಹಾಕ್ಕೋತೀನಿ. ಬೀಡ್ ಹಾಕಿರೋ ಕಡೆ ಮಾತ್ರ ಇನ್ನೊಂದು ಕಂಬ ಸೇಮ್ ಗ್ಯಾಪಲ್ಲೇ ಹಾಕ್ಕೊಳ್ತೀನಿ. ಅಂದರೆ ಒಂದು ಗ್ಯಾಪಲ್ಲಿ 2 ಕಂಬ ವಿತ್ ಬೀಡ್ ಹಾಕ್ಕೊಳ್ತೀನಿ ಸೆಂಟ್ರಲ್ ಮಾತ್ರ. ಸೊ ಮಿಕ್ಕಿದ ಕಡೆ ಎಲ್ಲ ಒಂದು ಕಂಬ ಆದಮೇಲೆ ಒಂದು ಕಂಬದ ಗ್ಯಾಪಲ್ಲಿ ಒಂದು ಕಂಬ. ನಮಗೆ ಇದಾಗಬಾರ್ದು, ಕಂಜೆಸ್ಟ್ ಆಗಬಾರ್ದು, ನೀಟಾಗಿ ಆಚೆ ಕೂತ್ಕೋಬೇಕಲ್ಲ. ಸೊ ಅದಕ್ಕೆ ಒಂದು ಕಂಬ ಎಕ್ಸ್ಟ್ರಾ ಹಾಕಿದ್ದೀನಿ ಬೀಡ್ ಪಕ್ಕ. ಅದು ಬೀಡು ಕವರ್ ಆದಂಗೆ ಕಾಣಿಸ್ಬೇಕು ನೋಡಿ. ನೆಕ್ಸ್ಟ್ ಡೈರೆಕ್ಟಾಗಿ ಎಲ್ಲ ಹಾಕಿದ್ಮೇಲೆ ಕರೆಕ್ಟಾಗಿ ಈ ಸೈಡು 9 ಬರುತ್ತೆ. ನೆಕ್ಸ್ಟ್ 5 ಚೈನ್ ಒಳಗಡೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ 4 ಚೈನ್ ಆದರೂ ಹಾಕ್ಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ 4 ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೋಬೋದು ನೋಡಿ. ನಾನು ಇಲ್ಲಿ ಸಿಂಗಲ್ ಕ್ರೋಶೆನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೆಟರ್ ಆಪ್ಷನ್ ಸಿಂಗಲ್ ಕ್ರೋಶೆ, ತುಂಬ ನೀಟಾಗಿ ಕಾಣುತ್ತೆ. ಇಲ್ಲಾಂದರೆ ಚೈನ್ಸ್ ಕೂಡ ಹಾಕ್ಕೋಬೋದು, ಅದು ಕೂಡ ನೀಟಾಗಿ ಕಾಣುತ್ತೆ. ಓವರಾಲ್ ಕುಚ್ಚು ಹಾಕ್ಬೇಕಾದ್ರೆ ಕವರ್ ಆಗುತ್ತಲ್ವ, ಆಸ್ ಯೋ ವಿಷಯ ಯಾವ್ದಾದ್ರು ಹಾಕ್ಕೋಬೋದು ನೋಡಿ. ಈ ಥರ ನೀಟಾಗಿ ಬರುತ್ತೆ ಡಿಸೈನು. ಈವನ್ ನೀವು 2 ಕಂಬದ ಮಧ್ಯ ಕಂಬ ಹಾಕ್ಬೋದು, ಇಲ್ಲಾಂದರೆ ನಿಮಗೆ ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಕಂಬದ ಮೇಲೆ ಇರೋ ಹೋಲ್ ಗ್ಯಾಪಲ್ಲಿ ಯಾವಾಗಲೂ ಹಾಕ್ತೀವಲ್ಲ, ಅಲ್ಲಿ ಕೂಡ ನೀವು ಕಂಬಗಳನ್ನ ಹಾಕೋಬೋದು. ಆ್ಯಸ್ ಇಟ್ ಈಸ್ ಡಿಸೈನ್ ಕೇಳಿರೋದ್ರಿಂದ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ. 2 ಕಂಬದ ಮಧ್ಯೆ ಒಂದು ಕಂಬನ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಒಂದೊಂದು ಕಂಬದ ಸೆಂಟ್ರಲ್ಲೂ ಒಂದೊಂದು ಕಂಬನ ಹಾಕಿದ್ದೀನಿ. 9 ಹಾಕಿದ್ದೀನಲ್ವ. ಇವಾಗ ಸ್ವಲ್ಪ ದಾರನ ಮೇಲೆ ಮಾಡಿ ಬೀಡನ್ನ ಆ್ಯಡ್ ಮಾಡೋಣ. ಬೀಡನ್ನ ಆ್ಯಡ್ ಮಾಡಿಕೊಂಡು ಸೇಮ್ ಅದೇ ಗ್ಯಾಪಲ್ಲಿ ಎಲ್ಲಿ ಕಂಬ ಸ್ಟಾರ್ಟ್ ಮಾಡಿದ್ದೀವಿ ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬ ಹಾಕೋತೀನಿ. ಸೆಂಟ್ರಲ್ ಮಾತ್ರ ಈ ಥರ ಬೀಡ್ ಹಾಕಿದ್ಮೇಲೆ ಮಿಕ್ಕಿದ ಕಡೆ ಎಲ್ಲ ಒಂದು ಕಂಬದ ಗ್ಯಾಪಲ್ಲಿ ಒಂದು ಕಂಬನೇ ಮಾಡಿಕೊಂಡು ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಡೈರೆಕ್ಟ್ 5 ಚೈನ್ ಒಳಗಡೆ 4 ಸಿಂಗಲ್ ಕ್ರೋಶೆ ಹಾಕೋದಷ್ಟೇ. ಮತ್ತು ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳೋದು. ಈಸಿ ಇದೆ ಅಲ್ವ ಫ್ರೆಂಡ್ಸ್, ತುಂಬ ಈಸಿ ಇದೆ ನೋಡಿ. ಸ್ಟಾರ್ಟಿಂಗ್ ನಿಮಗೆ ಎಷ್ಟು ಗ್ಯಾಪ್ ಕಾಣಿಸ್ತಾ ಇತ್ತು, ಇವಾಗ ಗ್ಯಾಪ್ ಕೂಡ ಕಾಣಿಸೋದಿಲ್ಲ. ನಾವು 2 ಸ್ಟೆಪ್ಪಲ್ಲಿ ಹಾಕಿರೋದು ಕೂಡ ಅನಿಸೋದಿಲ್ಲ. ಅಷ್ಟು ನೀಟಾಗಿ ಬರುತ್ತೆ ಡಿಸೈನು, ತುಂಬ ನೀಟಾಗಿರುತ್ತೆ. ಕುಚ್ಚು ಕಟ್ಟಿದ ಮೇಲೆ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಸೊ ಈ ಸ್ಯಾರಿಗಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಡಿಸೈನು. ಓವರಾಲ್ ಕುಚ್ಚು ಕಟ್ಟಿದ ಮೇಲೆ ಫ್ರೆಂಡ್ಸ್, ಆ ಕಲರ್ ಒಂದು ಈ ಕಲರ್ ಒಂದು ಕುಚ್ಚು ಕಟ್ಟಿದ್ದೀನಿ. ಈ ಕುಂದನ್ ಎಕ್ಸ್ಟ್ರಾ ಸ್ಟಿಕ್ ಮಾಡಿದ್ದೀನಿ, ಕುಚ್ಚಿಗೆ ಸ್ಟಿಕ್ ಮಾಡಿದ್ದೀನಿ. ತುಂಬ ಲುಕ್ ಇರುತ್ತೆ. ನಿಮಗೆ ವಿಡಿಯೋದೆಲ್ಲ ಶೈನ್ ಗೊತ್ತಾಗಲ್ಲ, ಕುಂದನ್ ಶೈನು. ಸೊ ಡೈರೆಕ್ಟಾಗೆ ಕುಂದಂದು ಶೈನ್ ಕೂಡ ಇರುತ್ತೆ ಅಲ್ವಾ, ತುಂಬ ಎನ್ಹಾನ್ಸಾಗಿ ಕಾಣಿಸುತ್ತೆ. ಇಷ್ಟೇ ಡಿಸೈನ್ ಫ್ರೆಂಡ್ಸ್. ನಿಮ್ಗೆ ಸ್ಟೋನ್ ಚೈನ್, ಬಾಲ್ ಚೈನ್ ಏನೂ ಸ್ಟಿಕ್ ಮಾಡಿಲ್ಲ. ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇದು ರಿಸೆಪ್ಷನ್ ಸ್ಯಾರಿ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಕೂಡ ಇದು ಓವರಾಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾವು ತುಂಬ ಗ್ರ್ಯಾಂಡಾಗೆ ಹಾಕಬೇಕು, ಆ ಥರನೇ ಹಾಕ್ಸ್ಕೋಬೇಕು ಅನ್ನೋದು ಇಲ್ಲ. ಸಿಂಪಲಾಗಿ ಹಾಕ್ಸ್ಕೊಳ್ಳೋರು ಇರ್ತಾರೆ. ಎಷ್ಟು ಸಿಂಪಲಾಗಿ ನೀಟಾಗಿದೆ ನೋಡಿ ಡಿಸೈನು. ಸೊ ಈ ಥರ ನಿಮಗೂ ಇಷ್ಟ ಆದರೆ ಖಂಡಿತ ಒಂದು ಸತಿ ಸೀರೆ ಟ್ರೈ ಮಾಡಿ. ನಾರ್ಮಲ್ ಡಬಲ್ ಆರ್ಚ್ ಡಿಸೈನ್ ಅಷ್ಟೇ ಇದು. ಮುಂಚೆ ಎಲ್ಲ ತುಂಬ ಹಾಕ್ತಿದ್ವಲ್ಲ ಈ ಥರದ್ದು. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 500 to 600 ಚಾರ್ಜ್ ಮಾಡ್ತೀವಿ ಅರೌಂಡು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.